ಐಮ್ ಸಾರಿ ಮಾರ್ಗಿ, ಬರ್ತ್ಡೇ ದಿನ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನು ಮರ್ತಿರ್ಲಿಲ್ಲ ಮಾರ್ಗಿ, ನಮ್ಮ ಅಪ್ಪಗೆ ನಿಜವಾಗ್ಲೂ ಹುಷಾರಿರ್ಲಿಲ್ಲ, ಹೈ BP ಆಗಿ ಅವ್ರು ತುಂಬಾ ಐ ಆಮ್ ಸೋ ಸಾರಿ. ಅಪ್ಪ ಈಗ ಹೇಗಿದ್ದಾರೆ? ಪರವಾಗಿಲ್ಲ, ಟೆನ್ಷನ್ ಅಲ್ಲಿ ಕೋಪದಲ್ಲಿ ಆಗಿದ್ದಾಗೋಯ್ತು. ಈಗ ನಾವು ಮೊದ್ಲಿನ ತರ ಇರಕ್ಕಾಗಲ್ಲ. ಕಾಲೇಜ್ ಮುಗೀತು, ನಮ್ ಪ್ರಯಾರಿಟೀಸ್ ಚೇಂಜ್ ಆಗ್ಬೇಕು. ಅಮ್ಮನ್ಗೆ ನಿನ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ, ಅದ್ ನಿನಗೂ ಗೊತ್ತು. ಅವ್ರ ನಮ್ ಪ್ರೀತಿನ ಒಪ್ಪಿರ್ಲಿಲ್ಲ. ನಿನ್ನ ಚೇಂಜ್ ಮಾಡ್ತೀನಿ ಅಂತ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ದೆ. ಅವ್ರು ಯಾವತ್ತೂ ನನ್ ಮೇಲೆ ಕೈ ಮಾಡಿರ್ಲಿಲ್ಲ. ನಿನ್ನಿಂದ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನಿನ್ ವಿಷಯದಿಂದ ಡೈಲಿ ನಮ್ಮ ಮನೇಲಿ ಜಗಳ ಆಗುತ್ತೆ. ನೀನ್ ಹಿಂಗಿದ್ರೆ ಆಗಲ್ಲ, ನೀನ್ ಚೇಂಜ್ ಆಗ್ಬೇಕು. ನನ್ಗೋಸ್ಕರ, ಅಮ್ಮನ್ಗೋಸ್ಕರ, ನಮ್ ಫ್ಯೂಚರ್ಗೋಸ್ಕರ. ನೋಡ್ ರಾಮಾಚಾರಿ, ನಾನ್ ಕಸಿನ್ಗೆ ಹೇಳಿದೀನಿ, ಅವನ್ ಕಂಪನಿಲಿ ನಿನ್ಗೊಂದ್ ಕೆಲ್ಸ ಕೊಡಿಸ್ತಾನೆ. ಅವನೇ ನನಗ್ ಕೆಲ್ಸ ಕೊಡ್ಸೋದಕ್ಕೆ? ಏನ್ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ? ನಿನಗ್ ನಿನ್ ಹಿಂಸೆ ಆಗುತ್ತೆ, ಅವಮಾನ ಆಗುತ್ತೆ ಅಂದ್ರೆ ಬಿಟ್ಬಿಡು. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ವಾ ಅಂತಾರೆ, ಲವರ್ ಇದ್ರೆ ಮದ್ವೆ ಯಾವಾಗ ಅಂತಾರೆ, ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ, ನಾವ್ ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದೇ ಇದ್ರು ಮಾತಾಡ್ತಾರೆ. ಕೇಳೋರ್ಗೋಸ್ಕರ ಬದುಕಕ್ಕಾಗಲ್ಲ, ನಮ್ಗೆ ಹೆಂಗ್ ಬೇಕಂಗ್ ಬದುಕ್ಬೇಕು. ಏನೋ ಸಿಗರೇಟ್ ಬಿಟ್ಬಿಡು, ಎಣ್ಣೆ ಕಮ್ಮಿ ಮಾಡು ಅಂದ್ರೆ ಯೋಚಿಸ್ಬೋದು. ಅದನ್ ಬಿಟ್ಬಿಟ್ಟು ಇವತ್ತು ನಿಮ್ಮ ಅಮ್ಮನ್ಗೋಸ್ಕರ, ನಾಳೆ ನಿಮ್ಮ ಅಪ್ಪನ್ಗೋಸ್ಕರ, ನಾಡಿದೀನ್ ಯಾವನ್ಗೋಸ್ಕರ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾ ಹೋದ್ರೆ ನೀನ್ ಇಷ್ಟಪಟ್ಟಿರೋ ರಾಮಾಚಾರ್ಯನೇ ನಿನಗಿರಲ್ಲ. ನಿನ್ನ ಕಳ್ಕೊತೀನಿ ಅನ್ನೋ ಭಯಕ್ಕೆ ಚೇಂಜ್ ಆಗಿರೋ ತರ ನಾಟಕ ಆಡ್ಬೇಕಾಗುತ್ತೆ. ಅದನ್ನೇ ನೀನ್ ನಿಜ ಅಂತ ನಂಬ್ಕೊಂಡು ಖುಷಿಯಾಗಿರ್ಬೇಕಾಗುತ್ತೆ. ಆ ನಾಟಕದ ಬದುಕು ನನಗ್ ಬೇಕಾಗಿಲ್ಲ. ಸರಿ, ನಿಮ್ಮ ಅಮ್ಮನ ಪ್ರಕಾರ ನಾನು ಹೆಂಗಿರ್ಬೇಕು? ಓಹೋ, ನಿಮ್ಮ ಅಪ್ಪನ್ ತರ ನಿಮ್ಮ ಅಮ್ಮ ಹೇಳಿದಕ್ಕೆಲ್ಲ ಕೋಲೆ ಬಸ್ವನ್ ತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾ? ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಫಸ್ಟ್ ನೀನ್ ಸರಿ ಇದೆ ಅಂತ ನೋಡ್ಕೋ. ಒಳ್ಳೆ ಸ್ಟೂಡೆಂಟ್ ಆಗಿಲ್ಲ, ಅಪ್ಪ ಅಮ್ಮನ್ಗೆ ಒಳ್ಳೆ ಮಗ ಆಗ್ಲಿಲ್ಲ, ಯಾರ ಹತ್ರ ಹೆಸರು ಉಳಿಸ್ಕೊಂಡಿದ್ಯಾ? ನೀನಿಷ್ಟು ಚೀಪ್ ಆಗಿ ಮಾತಾಡಿದ್ರು ಹೋಗಿ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನೀನ್ ಈ ಜನತ ಸರಿ ಹೋಗಲ್ಲ. ತಪ್ಪು ಮಾಡಿದ್ರೆ ತಲೆ ಸರಿಪಡಿಸ್ಕೊಳ್ಳೋದಕ್ಕೆ ಸ್ವಾಭಿಮಾನ ಅಂತ ಬಂದ್ರೆ ಅಪ್ಪನ್ನೇ ದೂರ ಮಾಡ್ಕೊಂಡು ನಾನು. ಕೇಳಿಸ್ಕೊ, ನಾನಿರೋದೇ ಹಿಂಗೆ, ನಾನ್ ನಂದಾರಿಲೇ ಬದುಕೋದು. ರಾಮಾಚಾರಿ ಬೇಕು ಅಂದ್ರೆ ಹಿಂಗೆ ಒಪ್ಕೋಬೇಕಿಲ್ದಿರ ಹೋಗ್ತೀನಿ. ಇನ್ ಯಾವತ್ತೂ ನಾನು ಹಿಂಗ್ ಮುಖ ತೋರ್ಸಲ್ಲ. ನಾನ್ ಹೋದ್ಮೇಲೆ ಗೊತ್ತಾಗುತ್ತೆ ನನ್ ಬೆಲೆ ಏನು ಅಂತ. ಏಯ್, ನೀನ್ ಇಲ್ದಿದ್ರೆ ಸತ್ತೋಗ್ಬಿಡ್ತೀನಿ ಅನ್ಕೊಂಡ್ಯಾ? ನೀನ್ ಬರೋ ಮುಂಚೆನೂ ಚೆನ್ನಾಗಿದೆ, ನೀನ್ ಹೋದ್ಮೇಲೂ ಚೆನ್ನಾಗಿರ್ತೀನಿ. ಬಾಟ್ಲ್ ಹಿಡ್ಕೊಂಡು ಮೂಲೆ ಸೇರ್ಕೊಳ್ಳೋದು ಹೋಗೆ. ನನ್ ಸತ್ರು ನೀನ್ ಬರ್ಬಾರ್ದು. ಬರೋ ಹೋಗು.